ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಪ್ರಪಂಚದಾದ್ಯಂತ ಇರುವ ಎಲ್ಲ ಏರ್ಪೋರ್ಟ್ಸ್ಗಳಲ್ಲಿ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಲು ಸೆಕ್ಯೂರಿಟಿ ಚೆಕಪ್ ಅನ್ನೋದು ತುಂಬ ಸ್ಟ್ರಿಕ್ ಆಗಿ ಇರುತ್ತೆ. ಅದರಲ್ಲೂ ಈಗಿರೋ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಮೋಸ ಮಾಡಿ ಏರ್ಪೋರ್ಟಿಂದ ತಪ್ಪಿಸಿಕೊಳ್ಳೋದು ಮತ್ತು ಇಲ್ಲಿಗಲ್ ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದಾಗಿದೆ. ಆದರೂ ಸಹ ತುಂಬ ಜನ ವೇಗವಾಗಿ ಧನವಂತರು ಆಗಬೇಕು ಅಂತ ಡ್ರಗ್ಸ್, ಡೈಮಂಡ್ಸ್, ಗೋಲ್ಡ್ ಮತ್ತು ಕೊಕೇನ್ ಅಂತ ಬೆಲೆಯುಳ್ಳ ಮಾದಕ ವಸ್ತುಗಳನ್ನು ವಿದೇಶಕ್ಕೆ ಕಳ್ಳ ಸಾಗಣೆ ಮಾಡಬೇಕು ಅಂತ ಏರ್ಪೋರ್ಟ್ಗೆ ಬಂದಾಗ ಅಲ್ಲಿರೋ ಪೊಲೀಸ್ ಸೆಕ್ಯೂರಿಟಿಗಳ ಕೈಯಲ್ಲಿ ಸಿಕ್ಕಾಕಿಕೊಳ್ತಾರೆ. ಈ ರೀತಿ ಇಲ್ಲಿಗಲ್ ಪ್ರಾಡಕ್ಟ್ಸ್ ರವಾನೆಯಲ್ಲಿ ಸಿಕ್ಕಿ ಬಿದ್ದು ಜೈಲು ಪಾಲಾಗಿರೋ ಜನರ ಬಗ್ಗೆ ಮತ್ತು ಆ ವಸ್ತುಗಳನ್ನು ಯಾವ ರೀತಿ ಎಲ್ಲಿ ಬಚ್ಚಿಟ್ಟುಕೊಂಡಿದ್ರು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ನಂಬರ್ 1, ಕೊಕೈನ್. ಕೆಲವು ಜನ ದುಡ್ಡಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅನ್ನೋದಕ್ಕೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮಹಿಳೆ ಸಾಕ್ಷಿ. ಈಕೆ ತನ್ನ ಜೀವವನ್ನು ಪಣಕ್ಕಿಟ್ಟು ಸ್ಮಗ್ಲಿಂಗ್ ಮಾಡೋದಕ್ಕೆ ಹೋಗಿದ್ದಾಳೆ. ಅಸಲು ಈಕೆ ಹೆಸರು ಮೇರಿ ಅಂತ. ಆಸ್ಟ್ರೇಲಿಯಾ ದೇಶಕ್ಕೆ ಸೇರಿದ ಈ ಮಹಿಳೆ 2024ರಲ್ಲಿ ವಿದೇಶಕ್ಕೆ ಡ್ರಗ್ಸ್ ಸಾಗಿಸಿ ಹಣ ಸಂಪಾದಿಸಲು ಯೋಚಿಸ್ತಾಳೆ. ಆದ್ರಿಂದ ಡ್ರಗ್ಸ್ ಒಂದು ಇಲ್ಲಿಗಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಏರ್ಪೋರ್ಟ್ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಈ ಮಹಿಳೆ ತನ್ನ ಜೀವನ ಪಣಕ್ಕಿಟ್ಟು ಬ್ರೆಸ್ಟ್ ಇಂಪ್ಲಾಂಟ್ ಸರ್ಜರಿ ಮಾಡಿಸಿ ಆ ಜಾಗದಲ್ಲಿ 3 kg ಡ್ರಗ್ಸ್ ಅನ್ನು ಇಟ್ಟುಕೊಳ್ತಾಳೆ. ಸರಿ ಅಂತ ಮಾರ್ಚ್ 20, 2024ರಲ್ಲಿ ಈ ಮಹಿಳೆ ಆಸ್ಟ್ರೇಲಿಯಾದ ಬ್ರಿಸ್ಬನ್ ಏರ್ಪೋರ್ಟ್ಗೆ ಬರ್ತಾಳೆ. ಆದರೆ ದುರಾದೃಷ್ಟವಶಾತ್ ಅಲ್ಲಿರೋ ಟೆಕ್ನಾಲಜಿಯಿಂದಾಗಿ ಈಕೆ ಪೊಲೀಸ್ ಸೆಕ್ಯೂರಿಟಿ ಕೈಯಲ್ಲಿ ಸಿಕ್ಕಾಕಿಕೊಳ್ತಾಳೆ. ಆದ್ರಿಂದ ಈಕೆ ಹತ್ರ ಇರೋ ಡ್ರಗ್ಸ್ ಅನ್ನು ಅವರು ಜಪ್ತಿ ಮಾಡಿ ಆಕೆಗೆ 7 ವರ್ಷಗಳ ಕಾಲ ಜೈಲಿಗೆ ಹಾಕಲಾಗುತ್ತೆ. ಡೈಮಂಡ್ ಸ್ಮಗ್ಲಿಂಗ್. 2019ರಲ್ಲಿ ಆಫ್ರಿಕಾಗೆ ಸೇರಿದ ಜೆರಿನ್ ಅನ್ನೋ ಮಹಿಳೆ ಡೈಮಂಡ್ ಸ್ಮಗ್ಲಿಂಗ್ ಮಾಡಿ ಹಣ ಗಳಿಸಬೇಕು ಅಂತ ಸುಮಾರು 100 ಚಿಕ್ಕ ಚಿಕ್ಕ ಡೈಮಂಡ್ ಅನ್ನ ತನ್ನ ಹೋಟೆಲ್ ಇಟ್ಕೋತಾಳೆ. ಅಂದ್ರೆ ಬರೋಬ್ಬರಿ 5 ಕೋಟಿ ಬೆಲೆ ಬಾಳುವ ವಜ್ರಗಳನ್ನ ನುಂಗಿ ಶಾರ್ಜಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾಳೆ. ಆದರೆ ಈಕೆ ದುರಾದೃಷ್ಟವಶಾತ್ ಈಕೆ ಕೂಡ ಅಲ್ಲಿನ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ತಾಳೆ. ಆದರೆ ಶಾಕಿಂಗ್ ಸಂಗತಿ ಏನು ಅಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಗಂಟೆಗಳ ಕಾಲ ಸರ್ಜರಿ ಮಾಡಿ ಆ ಡೈಮಂಡ್ ಅನ್ನು ಹೊರಗೆ ತೆಗೆಯಲಾಗುತ್ತೆ. ಆದರೆ ಈ ಜೆರಿನ್ ಮಹಿಳೆ ಮಾಡಿರೋದು ಕಾನೂನು ಬಾಹಿರಾಗಿರೋದ್ರಿಂದ ಈಕೆಯನ್ನು 6 ವರ್ಷಗಳ ಕಾಲ ಜೈಲಿಗೆ ಹಾಕಿ ದಂಡ ವಿಧಿಸಲಾಗಿದೆ. ಟೈಗರ್ ಕಪ್ ಸ್ಮಗ್ಲಿಂಗ್. ಹೌದು ಫ್ರೆಂಡ್ಸ್, ಕಾಡು ಪ್ರಾಣಿಗಳ ಸ್ಮಗ್ಲಿಂಗ್ ಮಾಡಿ ಸಿಕ್ಕಿ ಬಿದ್ದವರು ಕೂಡ ಇದ್ದಾರೆ. ಅಸಲು 2016ರಲ್ಲಿ ಬೇಗರಿ ಅನ್ನೋ 31 ವರ್ಷದ ಮಹಿಳೆ ಹುಲಿಮರಿ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕಿಕೊಂಡಿದ್ದಾಳೆ. ಅಸಲಿಗೆ ಈಕೆ ಡೈರೆಕ್ಟ್ ಆಗಿ ಬ್ಯಾಗ್ನಲ್ಲಿ ಹುಲಿಮರಿಯನ್ನು ಕೊಂಡೊಯ್ದೆ ಬದಲಿಗೆ ಪೊಲೀಸರ ದಿಕ್ಕು ತಪ್ಪಿಸಲು ಒಂದು ಬಾಕ್ಸ್ ಅಲ್ಲಿ 10 ಹುಲಿಮರಿಗಳ ಗೊಂಬೆಗಳನ್ನು ಹಾಕಿ ಒಂದು ನಿಜವಾದ ಹುಲಿಮರಿನ ಪ್ರತಿ ತಪ್ಪಿಸಿ ಬಾಕ್ಸ್ ಅಲ್ಲಿ ಹಾಕ್ತಾಳೆ. ನಂತರ ಎಲ್ಲರಂತೆ ನಾರ್ಮಲ್ ಆಗಿ ಏರ್ಪೋರ್ಟ್ಗೆ ಬರ್ತಾಳೆ. ಆದರೆ ಯಾವಾಗ ಸೆಕ್ಯೂರಿಟಿ ಚೆಕಪ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೋ ಇವಳ ನಡವಳಿಕೆ ನೋಡಿ ಪೊಲೀಸರಿಗೆ ಡೌಟ್ ಶುರುವಾಗುತ್ತೆ. ಆದ್ರಿಂದ ಆಕೆ ಬ್ಯಾಗ್ ಚೆಕ್ ಮಾಡ್ತಾರೆ. ಪೊಲೀಸರಿಗೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ಗೊಂಬೆಗಳು ಮಾತ್ರವೇ ಸಿಗ್ತವೆ. ಆದರೆ ಯಾವಾಗ ಪೊಲೀಸರು ಎಲ್ಲಾ ಗೊಂಬೆಗಳನ್ನು ಹೊರಗೆ ತೆಗಿತಾರೋ ಆಗ ಆ ಚಿಕ್ಕ ನಿಜವಾದ ಹುಲಿ ಮರಿ ಇವರಿಗೆ ಸಿಗುತ್ತೆ. ಅದರಿಂದ ಪೊಲೀಸರು ವೈಲ್ಡ್ ಅನಿಮಲ್ ಸ್ಮಗ್ಲಿಂಗ್ ಕೇಸ್ ಹಾಕಿ ಮಹಿಳೆಯನ್ನು ಜೈಲಿಗೆ ತಳ್ತಾರೆ. ಕಿಡ್ ಇನ್ ಬ್ಯಾಗ್. 2016ರಲ್ಲಿ ಫರೀದ್ ಮತ್ತು ಕೌಸರ್ ಅನ್ನೋ ದುಬೈಗೆ ಸೇರಿದ ದಂಪತಿಗಳು ದುಬೈಯಿಂದ ಜರ್ಮನಿಗೆ ಹೋಗೋದಕ್ಕೆ ಅಂತ ಏರ್ಪೋರ್ಟ್ಗೆ ಬರ್ತಾರೆ. ಆದ್ರೆ ಯಾವಾಗ ಇವರು ಸೆಕ್ಯೂರಿಟಿ ಪೋಲ್ ಚೆಕ್ ಹತ್ರ ಬರ್ತಾರೋ ಆಗ ಅಲ್ಲಿನ ಸೈರನ್ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರಿಂದ ಪೊಲೀಸರು ತಕ್ಷಣವೇ ಆ ದಂಪತಿಗಳ ಬ್ಯಾಗ್ ಅನ್ನು ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಬ್ಯಾಗ್ ಅಲ್ಲಿ ಬರೀ ಬಟ್ಟೆಗಳು ಮಾತ್ರವೇ ಕಾಣಸಿಗ್ತವೆ. ಆದ್ರೆ ಯಾವಾಗ ಇವರು ಎಲ್ಲಾ ಬಟ್ಟೆಗಳು ತೆಗಿತಾರೋ ಆಗ ಅಲ್ಲಿರೋ ಪುಟ್ಟ ಶಿಶುವನ್ನು ನೋಡಿ ಪೊಲೀಸರಲ್ಲೇ ಶಾಕ್ ಆಗಿ ಹೋಗ್ತಾರೆ. ಅನಂತರ ಇಮಿಡಿಯೇಟ್ಲಿ ಆ ದಂಪತಿಗಳನ್ನ ಕಸ್ಟಡಿಗೆ ತಗೊಂಡು ವಿಚಾರಿಸಿದಾಗ ಅದು ಬೇರೆ ಯಾರದ್ದೋ ಮಗು ಅಲ್ಲ, ಬದಲಿಗೆ ಇವರ ಸ್ವಂತ ಮಗುವೆ ಅನ್ನೋದು ಗೊತ್ತಾಗುತ್ತೆ. ಮಗುವಿನ ಹೆಸರಲ್ಲಿ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಇರೋದ್ರಿಂದ ಈ ರೀತಿ ಮಾಡಿರೋದಾಗಿ ಕಪಲ್ಸ್ ಹೇಳ್ತಾರೆ. ಅನಂತರ ಪೊಲೀಸರ ದಂಪತಿಗಳಿಗೆ ವಾರ್ ಮಾಡಿ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ. ಬರ್ಡ್ ಇನ್ ಅಂಡರ್ ವಿಯರ್. 2014ರಲ್ಲಿ ಡೆಲಾಸ್ ಅನ್ನೋ ಫ್ರಾನ್ಸ್ಗೆ ಸೇರಿದ ವ್ಯಕ್ತಿ ಬರ್ಡ್ ಸ್ಮಗ್ಲಿಂಗ್ ಅಲ್ಲಿ ಸಿಕ್ಕಿ ಬೀಳ್ತಾನೆ. ಅಸಲು ಈ ಡೆಲಾಸ್ 21 ಹಮ್ಮಿಂಗ್ ಬರ್ಡ್ಸ್ ಅನ್ನ ಟೇಪಿಂದ ಕಟ್ಟಿ ಅಂಡರ್ ವಿಯರ್ ಅಲ್ಲಿ ಇಟ್ಕೊಂಡು ಬೇರೆ ದೇಶಕ್ಕೆ ಸ್ಮಗಲ್ ಮಾಡಿ ಹಣ ಪಡಿಬೇಕು ಅಂತ ಏರ್ಪೋರ್ಟ್ಗೆ ಬರ್ತಾನೆ. ಆದ್ರೆ ಈ ವ್ಯಕ್ತಿ ನಡೆಯೋ ಸ್ಟೈಲ್ ಮತ್ತು ಆತನ ಪ್ಯಾಂಟ್ ಒಳಗಿಂದ ವಿಚಿತ್ರ ಶಬ್ದಗಳು ಬರ್ತಿದ್ರಿಂದ ಪೊಲೀಸರಿಗೆ ಈ ವ್ಯಕ್ತಿ ಮೇಲೆ ಡೌಟ್ ಶುರುವಾಗುತ್ತೆ. ಆದ್ರಿಂದ ಆ ವ್ಯಕ್ತಿಯ ಡ್ರೆಸ್ ಕಳಿಸಿ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ವ್ಯಕ್ತಿ ತನ್ನ ಪ್ಯಾಂಟ್ ಮತ್ತು ಅಂಡರ್ ವಿಯರ್ ಅನ್ನ ಬಿಸ್ತಾನೋ ಆಗ ಒಳಗಡೆ ಇದ್ದ ಹಮ್ಮಿಂಗ್ ಬರ್ಡ್ಸ್ ಅನ್ನ ನೋಡಿ ಪೊಲೀಸರೇ ದಂಗಾಗಿ ಹೋಗ್ತಾರೆ. ಹೌದು ಫ್ರೆಂಡ್ಸ್, ಈ ವ್ಯಕ್ತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 20ಕ್ಕೂ ಹೆಚ್ಚು ಹಮ್ಮಿಂಗ್ ಬರ್ಡ್ಸ್ ಅನ್ನ ಈ ರೀತಿ ತನ್ನ ಅಂಡರ್ ವಿಯರ್ ಅಲ್ಲಿ ಬಚ್ಚಿಟ್ಟುಕೊಂಡಿರ್ತಾನೆ. ಅನಂತರ ಪೊಲೀಸರ ಹಮ್ಮಿಂಗ್ ಬರ್ಡ್ಸ್ ಅನ್ನ ಜಪ್ತಿ ಮಾಡಿ ವ್ಯಕ್ತಿಗೆ 70,000 ಫೈನ್ ಹಾಕಿ ವಾರ್ನ್ ಮಾಡಿ ಕಳುಹಿಸ್ತಾರೆ. ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್. ಸ್ನೇಕ್ಸ್ ಇನ್ ಬ್ರಾ. 2023ರಲ್ಲಿ ಕುವಾನ್ ಅನ್ನೋ ಮಹಿಳೆ ಸ್ನೇಕ್ ಸ್ಮಗ್ಲಿಂಗಲ್ಲಿ ಸಿಕ್ಕಿ ಬರ್ತಾಳೆ. ಅಸಲು ಕುವಾನ್ ಅನ್ನೋ ಚೀನಾ ದೇಶಕ್ಕೆ ಸೇರಿದ ಈ ಮಹಿಳೆ ಆಸ್ಟ್ರೇಲಿಯಾದ ಜೂ ಒಂದಕ್ಕೆ ಹಾವುಗಳನ್ನು ಮಾರಿ ಹಣ ಗಳಿಸಬೇಕು ಅಂತ ಯೋಚಿಸ್ತಾಳೆ. ಆದ್ರಿಂದ 5 ಪುಟ್ಟ ಕಲರ್ಫುಲ್ ಹಾವಿನ ಮರಿಗಳನ್ನು ತನ್ನ ಎದೆ ಭಾಗದಲ್ಲಿ ಅಂದರೆ
ತನ್ನ ಬ್ರಾ ಒಳಗೆ ಇಟ್ಕೊಂಡು ಸ್ಟಾಪ್ ಹಾರ್ನ್ ಏರ್ಪೋರ್ಟ್ಗೆ ಬರ್ತಾಳೆ. ಆದರೆ ಏರ್ಪೋರ್ಟ್ಗೆ ಬಂದವಳಿಗೆ ಆ ಕಡೆ ಈ ಕಡೆ ನೋಡ್ತಾ ತನ್ನ ಬ್ರಾನ ಅಡ್ಜಸ್ಟ್ ಮಾಡ್ಕೊಡ್ತಿರ್ತಾಳೆ. ಈಗ ಈ ವಿಚಿತ್ರ ವರ್ತನೆ ನೋಡಿ ಇಬ್ಬರು ಮಹಿಳಾ ಪೊಲೀಸರಿಗೆ ಡೌಟ್ ಶುರು ಆಗುತ್ತೆ. ಅದರಿಂದ ಆಕೆಯನ್ನು ಡ್ರೆಸ್ ಚೇಂಜ್ ರೂಮ್ಗೆ ಕರೆದೊಯ್ದು ಚೆಕ್ ಮಾಡಿದಾಗ ಆಕೆ ಬ್ರಾ ಅಲ್ಲಿ ಚಿಕ್ಕ ಚಿಕ್ಕ ಹಾವಿನ ಮರಿಗಳಿರೋದು ಗೊತ್ತಾಗುತ್ತೆ. ಅನಂತರ ಪೊಲೀಸರು ಸ್ನೇಕ್ಸ್ ಅನ್ನು ಜಪ್ತಿ ಮಾಡಿ 70,000 ದಂಡ ಹಾಕಿ ಮೇಳೆನ 2 ತಿಂಗಳ ಕಾಲ ಜೈಲಿಗೆ ಹಾಕ್ತಾರೆ. ಗೋಲ್ಡ್ ಬಿಸ್ಕೆಟ್ಸ್ ಇನ್ ಶರ್ಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಮಗ್ಲಿಂಗ್ಗೆ ಒಳಗಾಗೋದು ಯಾವ ವಸ್ತು ಅಂದರೆ ಅದು ಗೋಲ್ಡ್ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದರೆ ಪ್ರತಿ ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲು ಯತ್ನಿಸಿ ಸಿಕ್ಕಿ ಹಾಕಿಕೊಂಡಿರುವ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಅದೇ ರೀತಿ 2017ರಲ್ಲಿ ಒಬ್ಬ ವ್ಯಕ್ತಿ ಗೋಲ್ಡ್ ಬಿಸ್ಕೆಟ್ಸ್ ಅನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಶರ್ಟ್ ಒಳಗೆ ಇಟ್ಟು ಮೇಲ್ಗಡೆ ಹೊಲಿಗೆ ಹಾಕಿ ಸೆಕ್ಯೂರಿಟಿಯನ್ನು ದಾಟಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆದರೆ ಸೆನ್ಸರ್ಸ್ ಇದನ್ನು ಪತ್ತೆ ಹಚ್ಚಿಬಿಡ್ತವೆ. ಈ ರೀತಿ ವ್ಯಕ್ತಿ ಶರ್ಟ್ನಲ್ಲಿ, ಪ್ಯಾಂಟ್ನಲ್ಲಿ ಮತ್ತು ಸಾಕ್ಸ್ನಲ್ಲಿ ಬರೋಬ್ಬರಿ 3 kg ಬಂಗಾರ ಸಿಗುತ್ತೆ. ಈ ರೀತಿ ಬಂಗಾರವನ್ನು ಏರೋಪ್ಲೇನಲ್ಲಿ ಅಷ್ಟೇ ಅಲ್ಲದೆ ರೈಲು ಮತ್ತು ಹಡಗಿನಲ್ಲಿ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ. ಯಾವುದೇ ಮಾರ್ಗದಿಂದ ಅಥವಾ ಯಾವುದೇ ವಿಧಾನದಿಂದ ಸ್ಮಗ್ಲಿಂಗ್ ಮಾಡಿದ್ದರೂ ಸಹ ಅದು ಇಲ್ಲಿಗಲ್ ಮತ್ತು ಅದಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಸೀಲ್ ಹೆಡ್ ಇನ್ ಬ್ಯಾಗ್. 2004ರಲ್ಲಿ ಜರ್ಮನಿ ದೇಶದ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಬ್ಬ ವ್ಯಕ್ತಿಯ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಸೀಲ್ ಅನ್ನೋ ಪ್ರಾಣಿಯ ತಲೆ ಇರುತ್ತೆ. ಅವರನ್ನು ಇದರ ಬಗ್ಗೆ ಪ್ರಶ್ನಿಸಿದಾಗ ಆ ವ್ಯಕ್ತಿ ನಾನೊಬ್ಬ ಬಯಾಲಜಿಸ್ಟ್ ಆಗಿದ್ದು ರಿಸರ್ಚ್ಗಾಗಿ ಸಮುದ್ರದ ಪಕ್ಕದಲ್ಲಿ ಸತ್ತು ಬಿದ್ದಿದೆ ಜೀವಿಯ ತಲೆಯನ್ನು ಒಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಒಂದು ಪ್ರಾಣಿಯನ್ನು ಯಾವುದೇ ಅನುಮತಿ ಇಲ್ಲದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತೆಗೆದುಕೊಂಡು ಹೋಗೋದು ಪೂರ್ತಿಯಾಗಿ ಇಲ್ಲಿಗಲ್. ಅದು ಎಜುಕೇಶನ್ ಪರ್ಪಸ್ಗೆ ಆದರೂ ಸರಿ, ಯಾವುದೇ ಸೈಂಟಿಫಿಕ್ ರಿಸರ್ಚ್ಗಾದರೂ ಸರಿ. ಅನಂತರ ಪೊಲೀಸರ ಆ ವ್ಯಕ್ತಿಯ ಫ್ಲೈಟ್ ಅನ್ನು ಕ್ಯಾನ್ಸಲ್ ಮಾಡಿ ಫೈನ್ ಹಾಕಿ ಮನೆಗೆ ಕಳುಹಿಸ್ತಾರೆ. ಸಿಲ್ವರ್ ಸ್ಮಗ್ಲಿಂಗ್. 2006ರಲ್ಲಿ ಡೇವಿಡ್ ಅನ್ನು 28 ವರ್ಷದ ಇಂಗ್ಲೆಂಡ್ಗೆ ಸೇರಿದ ವ್ಯಕ್ತಿ ಬೆಳ್ಳಿ ಸ್ಮಗ್ಲಿಂಗ್ ಅಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ವ್ಯಕ್ತಿ ಸುಮಾರು 4 kg ಬೆಳ್ಳಿಯನ್ನು ಬ್ಯಾಗ್ನಲ್ಲಿ ಇಟ್ಟು ಆ ಬ್ಯಾಗ್ ಒಳಗೆ ಸಿಲ್ವರ್ ಕಾಣದಂತೆ ಸ್ಟಿಚಿಂಗ್ ಮಾಡ್ತಾನೆ. ಆದರೆ ಈತನ ದುರಾದೃಷ್ಟವಶಾತ್ ಏರ್ಪೋರ್ಟ್ನಲ್ಲಿರೋ ಪೊಲೀಸ್ ಡಾಗ್ ಕೈಲಿ ಈತ ಸ್ಮಗ್ಲಿಂಗ್ ಮಾಡ್ತಿರೋದು ಗೊತ್ತಾಗುತ್ತೆ. ಅನಂತರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಆತನ ಹತ್ತಿರ ಇರೋ ಬೆಳ್ಳಿಯನ್ನು ಜಪ್ತಿ ಮಾಡ್ತಾರೆ. ಅನಂತರ ಆತನಿಗೆ ದಂಡ ವಿಧಿಸಿ ಆತನ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ ಪುನಃ ಮನೆಗೆ ಕಳಿಸ್ತಾರೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಮತ್ತು ನಿಮಗೇನಾದರೂ ಪ್ರಶ್ನೆಗೆ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಸದಾ ಸನ್ನದ್ಧರಾಗಿರ್ತೇವೆ.